ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಸೆಳೆಯುತ್ತಿರ್ಪುವದೊಂದು ಹೊರಬೆಡಗಿನೆಳೆಗಳ್ ಎನ್ನೊಳಗಿನಸುವೆಲ್ಲ ವನು ಕಟ್ಟಿ ನಿಂಬಿಗಿದು ಎಳೆದಾಟವೇಂ ಋಣ ಆಕರ್ಷಣೆಯೋ ಸೃಷ್ಟಿವಿಧಿಯ ಒಳತಂತ್ರವೋ ನೋಡು ಮಂಕುತಿಮ್ಮ. ಸೊ ಇಲ್ಲಿ ನಮ್ಮ ಅನುಭವಗಳ ಮೂಲವನ್ನು ಎಲ್ಲಿಂದ ಬರ್ತಾ ಇದೆ ಅದು ಅನ್ನೋಂಥ ಹುಡುಕಾಟದಲ್ಲಿ ಆಲೋಚನೆಗಳನ್ನು ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೊರಗಡೆ ಕಾಣುವಂಥ ಜಗತ್ತು ಯಾವಾಗಲೂ ಥಳಥಳಿಸ್ತಾ ಇರುತ್ತೆ. ನಮ್ಮ ಇಂದ್ರಿಯಗಳು ಹೊರಗಡೆ ಏನು ಕಾಣಿಸ್ತಾ ಇದೆಯೋ ಅದನ್ನು ಗ್ರಹಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ. ಅದು ಬಹಳ ದಾಹ, ಅದಕ್ಕೆ ಬಹಳ ಹಸಿವು. ಎಷ್ಟು ನೋಡಿದರೂ ಸಾಲದು, ಎಷ್ಟು ಕೇಳಿಸ್ಕೊಂಡ್ರೂ ಸಾಲದು ಅನ್ನೋ ರೀತಿಯಲ್ಲಿ ಕಂಡಿದ್ದನ್ನೆಲ್ಲ ನೋಡ್ತಾ ಇರುತ್ತೆ. ಏನೇನು ನೋಡುತ್ತೋ ಅದನ್ನೆಲ್ಲ ಮೆದುಳಿಗೆ ರವಾನಿಸ್ತಾ ಇರುತ್ತೆ. ಮೆದುಳು ಅದನ್ನೆಲ್ಲ ಗ್ರಹಿಸ್ಕೊಂಡು ಮನಸ್ಸಿಗೆ ತಿಳಿಸ್ತಾ ಇರುತ್ತೆ. ಮನಸ್ಸು ಆ ಗ್ರಹಿಸಿದಂಥ ವಸ್ತುವಿನ ಬಗ್ಗೆ ಕೆಲವು ಭಾವನೆಗಳನ್ನು ಸ್ಫುರಿಸಿಕೊಳ್ಳುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ, ನಮಗೆ ಕಣ್ಣಿಗೆ ಕಂಡಂಥ ವಸ್ತು ಅದು ಏನೇ ಆಗಿದ್ದರು, ವಸ್ತುವಾಗಿ ಏನೇ ಆಗಿದ್ದರು, ಈಗ ಉದಾಹರಣೆಗೆ ಒಂದು ಜಾಮೂನ್ ಅಂತ ಅಂದ್ಕೊಳ್ಳೋಣ. ಜಾಮೂನ್ ನೋಡಿದ್ವಿ, ಆ ಜಾಮೂನು ಕಣ್ಣಿಗೆ ಯಾವ ಭಾವನೆಯೂ ಇರಲ್ಲ, ಜಾಮೂನು ಅಂತ ಮಾತ್ರ ಅದು ಮೆದುಳಿಗೆ ರವಾನೆ ಮಾಡ್ತಾ ಇದೆ. ಮೆದುಳಿಗೂ ಬರೀ ಜಾಮೂನ್ ಅಂತ ಮಾತ್ರ ಗೊತ್ತಾಗುತ್ತೆ. ಅದು ಮನಸ್ಸಿಗೆ ಇಲ್ಲಿ ಜಾಮೂನ್ ಇದೆ ಅನ್ನೋದನ್ನು ಮೆದುಳು ಮನಸ್ಸಿಗೆ ತಿಳಿಸಿದ ತಕ್ಷಣ ಮನಸ್ಸಿಗೆ ಏನೇನೋ ಭಾವನೆಗಳು ಉಂಟಾಗಕ್ಕೆ ಶುರುವಾಗುತ್ತೆ. ಇದು ನನಗೆ ಬಹಳ ಇಷ್ಟ, ನಾನು ಮೊದಲು ತಿಂದಿದ್ದೆ, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಹೊರಗಡೆ ಇರೋಂಥ ಬೆಡಗುಗಳು ಕಣ್ಣಿಂದ ಮೆದುಳಿಗೆ ಹೋಗಿ ಮೆದುಳಿನಿಂದ ಮನಸ್ಸಿಗೆ ಹೋಗ್ತಾ ಇದ್ದಂತೆ ಆ ವಸ್ತುವನ್ನು ನನ್ನ ಒಳ ಹೃದಯಕ್ಕೆ ಅದು ಕಟ್ಟಿ ಹಾಕ್ತಾ ಇದೆ. ಹೊರಗಿನ ಇದು ಈಗ ಜಾಮೂನಿನ ಉದಾಹರಣೆ. ಅದೇ ರೀತಿ ನನಗಿಷ್ಟವಾದಂಥ ಐಸ್ ಕ್ರೀಮ್ ಇರ್ಬೋದು, ಇನ್ಯಾವುದೋ ಒಂದು ಸುಂದರವಾದಂಥ ಸೂರ್ಯೋದಯದ ಅಥವಾ ಸೂರ್ಯಾಸ್ತಮಾನದ ಒಂದು ದೃಶ್ಯ ಇರಬಹುದು. ಯಾವುದೋ ಒಂದು ವಸ್ತು, ಯಾವುದೋ ಒಂದು ಸನ್ನಿವೇಶ ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ಅದು ನನ್ನ ಮನಸ್ಸಿನಲ್ಲಿ ಇಷ್ಟ ಅನಿಷ್ಟಗಳನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಆ ವಸ್ತುವಿಗೂ ನನಗೂ ಒಂದು ರೀತಿಯ ಬಂಧನವನ್ನು ಸೃಷ್ಟಿ ಮಾಡುತ್ತೆ. ಆ ಬಂಧನಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದಕ್ಕೆ ಇವಾಗ ಎಷ್ಟೋ ಸರ್ತಿ ಅದನ್ನು ನಾವು ಆ ಬಂಧನ ನನಗೇನೋ ಒಂದು ಏಕಾಗ್ರತೆಯನ್ನು ಭಂಗ ಮಾಡುವಂಥ ರೀತಿಯಲ್ಲಿ ತೊಂದರೆ ಆಗಬಹುದು ಅಂತೆಲ್ಲ ಅಂದ್ಕೊಳ್ಳುವಾಗ ನಾವು ಇಂದ್ರಿಯಗಳನ್ನು ನಿಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಸಣ್ಣ ಉದಾಹರಣೆ, ಸಪೋಸ್ ನಾವು ಧ್ಯಾನಕ್ಕೆ ಕೂತ್ಕೋಬೇಕು ಅಂತ ಅಂದ್ಕೊಳ್ಳೋಣ. ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಈ ಹೊರಗಿನ ಬೆಡಗುಗಳು ನಮ್ಮನ್ನು ವಿಚಲಿತರನ್ನಾಗಿ ಮಾಡಬಾರ್ದು ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಧ್ಯಾನ ಮಾಡುವಾಗ ನೀವು ಕಣ್ಣು ಮುಚ್ಕೋಬೇಕು ಅಂತ. ಹೊರಗಿನ ಕಣ್ಣೇನೋ ಮುಚ್ಕೊಂಡ್ಬಿಡ್ತೀವಿ, ಆದರೆ ಬೇರೆ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತವೆ. ಹೊರಗಿನ ಕಣ್ಣು ಮುಚ್ಕೊಳ್ಳೋದು ಹೊರಗಿಂದ ಮಾತ್ರ ನಾನು ಪ್ರಪಂಚ ನೋಡ್ತಾ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ ಹೊರತು ನನ್ನ ಒಳಗಡೆ ಇರುವಂಥ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆ ನಾಗಾಲೋಟಕ್ಕೂ ಕೂಡ ಇಂದ್ರಿಯಗಳೇ ಕಾರಣ. ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಎದುರುಗಡೆ ಏನಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಆದರೆ ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ ನನ್ನ ಮನೆಯಲ್ಲಿ ಅಂದರೆ ಅಲ್ಲೆಲ್ಲೋ ಕಿಟಕಿ ಶಬ್ದ ಆಯಿತು, ಇನ್ನೆಲ್ಲೋ ಬಾಗಿಲು ತೆಗೆದ್ರು, ಇನ್ಯಾರೋ ಬೆಲ್ ಮಾಡಿದ್ರು, ಯಾವುದೋ ಫೋನ್ ಬಂತು. ಸೊ ಇವೆಲ್ಲ ನನ್ನ ಕಿವಿಯ ಮೂಲಕ ನನ್ನ ಮನಸ್ಸಿಗೆ ತಲುಪ್ತಾ ಇದೆ. ಸೊ ಅದು ತಿರ್ಗಾ ಇದೇ ಪ್ರಕ್ರಿಯೆಯನ್ನು ಉಂಟು ಮಾಡುತ್ತೆ. ಸೊ ಅದು ನನ್ನ ಮನಸ್ಸನ್ನು ಅಥವಾ ನನ್ನನ್ನು
ಆ ಶಬ್ದದ ಹೊರ ಬೆಡಗಿನ ಮೂಲಕ ಆ ವಸ್ತುವಿಗೆ ನನ್ನನ್ನು ಕಟ್ಟಾಕ್ತಾ ಇದೆ. ಸೊ ಹೀಗೆ ನಾವು ಗಮನಿಸಿದ್ರೆ ನಮ್ಮ ನಿತ್ಯ ಬದುಕಿನ ಹಲವಾರು ಘಟ್ಟಗಳಲ್ಲಿ ಪ್ರತಿನಿತ್ಯ ಈ ಥರ ಹೊರಗಿನ ವಸ್ತುಗಳ ಜೊತೆ ನಮ್ಮ ಬಂಧನ ಇದೆ ಅನ್ನೋದು ನೋಡೋದು ನಮಗೆ ಸ್ಪಷ್ಟವಾಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ನೋಡಿದ ತಕ್ಷಣ ನಮ್ಗೆ ಅದೇನೋ ಆಕರ್ಷಣೆ, ಒಂದು ಬಾಲ್ ಇರ್ಬೋದು, ಬ್ಯಾಟ್ ಇರ್ಬೋದು, ಏನೋ ಒಂದು ಆಟದ ಸಾಮಾನು ಇರ್ಬೋದು, ಅದು ನೋಡಿದ ತಕ್ಷಣ ನಮ್ಗೆ ಅದ್ರ ಬಗ್ಗೆ ಆಕರ್ಷಣೆ. ಸೊ ವಿ ಗೆಟ್ ಅಟ್ಯಾಚ್ಡ್. ಫಸ್ಟು ವಿ ಗೆಟ್ ಅಟ್ರಾಕ್ಟೆಡ್, ನಮ್ಗೆ ಅದ್ರ ಬಗ್ಗೆ ಆಕರ್ಷಣೆ ಉಂಟಾಯಿತು. ನಂತರ ಅದರ ಜೊತೆ ನಾವು ಒಂದು ರೀತಿಯ ಸಂಘವನ್ನು ಬೆಳೆಸ್ಕೊಳ್ತಾ ಬಂದ್ವಿ. ಇದು ನನ್ನದು, ಇದು ನನಗೆ ಇಷ್ಟ, ಅಥವಾ ಇದು ನನ್ನದಲ್ಲ ಆದರೂ ನನಗಿಷ್ಟ, ಅದು ನನಗೆ ಬೇಕು. ಸೊ ಹೀಗೆ ಒಂದಾದ್ಮೇಲೆ ಒಂದರಂತೆ ಈ ಆಸೆಗಳು, ಭಾವನೆಗಳು ನಮ್ಮಲ್ಲಿ ಸ್ಫುರಿಸ್ತಾ ಹೋಗ್ತವೆ. ಅದೇ ರೀತಿ ನಕಾರಾತ್ಮಕವಾದಂಥವು ಕೂಡ ಇರ್ತವೆ. ಇದು ನನಗೆ ಇಷ್ಟ ಇಲ್ಲ. ಕೆಲವು ಮಕ್ಕಳಿಗೆ ಸಿಹಿ ತಿಂದರೆ ಇಷ್ಟ, ಕೆಲವ್ರಿಗೆ ಸಿಹಿ ಇಷ್ಟನೇ ಇಲ್ಲ. ಸೊ ಇದು ಯಾರಿಗೆ ಯಾವಾಗ ಯಾವ ವಸ್ತುವಿನ ಮೇಲೆ ಆಸೆ ಉಂಟಾಗುತ್ತೆ? ಅದು ಎಲ್ರಿಗೂ ಒಂದೇ ರೀತಿ ಇರಲ್ಲ. ಸೊ ಆ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ವಿಜ್ಞಾನವೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಇಂಥವ್ರಿಗೆ ಇಂಥದ್ದನ್ನೇ ನೋಡಿದರೆ ಇಷ್ಟ ಅನ್ನೋದಕ್ಕೆ ಯಾವ ಸಿದ್ಧಾಂತದ ಮೂಲಕ ಕೂಡ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ. ಅದನ್ನೇ ಇಲ್ಲಿ DVG ಅವರು ಹೇಳ್ತಿದ್ದಾರೆ, ಈ ಎಳೆದಾಟ, ನನ್ನನ್ನು ಸೆಳೀತಾ ಇರುವಂಥ ಹೊರಗಿನ ವಸ್ತುವಿನ ಶಕ್ತಿ ಎಲ್ಲಿಂದ ಬಂತು? ಅದು ಋಣ. ನಾವು ಹೇಳ್ತೀವಲ್ವ, ಋಣ. ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅನ್ನೋಂಥ ಭಾವನೆ ನಿನಗಿದ್ರೆ ನೀನು ನನಗೆ ಮತ್ತೆ ಸಹಾಯ ಮಾಡೋಣ ಅಂತ ಪ್ರಯತ್ನ ಪಡ್ತೀಯ. ಯಾಕೆ? ನಿನ್ನಲ್ಲಿ ನನ್ನ ಋಣ ಅನ್ನೋಂಥದ್ದು ಇರುತ್ತೆ. ಋಣಶೇಷ ಅಂತಂದರೆ ಏನೋ ಒಂದು ಕೊರತೆ, ಒಂದು ನಾನು ನಿನಗೆ ಮತ್ತೆ ಕೊಡಬೇಕಾದಂಥ ಒಂದು ಉಪಕಾರ, ಒಂದು ಹಣ, ಏನೋ ಒಂದಿದೆ ಅಂತ. ಸೊ ಹಾಗೆ ಆ ಋಣದ ಆಕರ್ಷಣೆಯಿಂದಾಗಿ ನಾನು ಹೊರಗಿನ ಪ್ರಪಂಚದಲ್ಲಿ ಕಾಣಿಸುವಂಥ ಬೆಡಗುಗಳಿಗೆ ಆಕರ್ಷಿತನಾಗ್ತಾ ಇದ್ದೀನಾ? ಸೊ ಆ ಋಣದ ಆಕರ್ಷಣೆಯ ಒಳಗುಟ್ಟೇನು? ಸೃಷ್ಟಿಯ ಒಂದು ಒಳ ತಂತ್ರ, ಕಣ್ಣಿಗೆ ಕಾಣದೆ ಏನೋ ಒಂದು ತಂತ್ರವನ್ನು ಮಾಡಿ ಮನುಷ್ಯರನ್ನು ಸುತ್ತಮುತ್ತ ಇರುವಂಥ ಪ್ರಪಂಚದ ಬೇರೆ ಬೇರೆ ಬೆಡಗುಗಳಿಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾ ಇದೆಯಾ ವಿಧಿ? ಸೊ ಇದು ಮುಕ್ತಕದಲ್ಲಿರುವಂಥ ಮುಖ್ಯವಾದಂತಹ ಒಂದು ಪ್ರಶ್ನೆ. ಸೊ ಇದನ್ನು ಯಾರಿಗೆ ಯಾವಾಗ ಯಾವುದರಿಂದ ಈ ರೀತಿಯ ಒಂದು ಭಾವನೆ ಬರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಅದನ್ನೇ ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಮುಂದಿನ ಮುಕ್ತಕದಲ್ಲಿ ಬಹಳ ಸುಂದರವಾದಂಥ ಒಂದು ಉದಾಹರಣೆಯೊಂದಿಗೆ DVG ಅವರು ವಿವರಿಸ್ತಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVG ಅವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.